ಇಯರ್ಫೋನ್. ಕನಸಾಗಿದ್ದ ಹಳ್ಳಿ ಜನರ ಆರೋಗ್ಯ ಸುಧಾರಣೆಗಾಗಿ ಅತಿ ಕಡಿಮೆ ದರದಲ್ಲಿ ವೈದ್ಯಕೀಯ ಸೇವೆ ದೊರಕಿಸಿಕೊಡುವ ಸಲುವಾಗಿ 2013ರಲ್ಲಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಆರಂಭಿಸಿದರು. ಇವತ್ತು ನಾವು ಅದರ ಸಾವಿನ ನೆನಪಿಗಾಗಿ ಆಸ್ಪತ್ರೆಯ ವಾರ್ಷಿಕೋತ್ಸವವನ್ನು ನಡೆಸಿದ್ದು, ಅದರ ಸಲುವಾಗಿ ವಿವಿಧ ಆಟೋಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಅನ್ನದಾತರು ಪೂಜ್ಯ ಶ್ರೀ ಹರ್ಷಿಂಗ ಹೆಗ್ಡೆ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರ ಅಪ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ. ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗಿದೆ. ಸ್ವಾಮಿಯ ಕೃಪಾ ಕಟಾಕ್ಷವು ನಮ್ಮೆಲ್ಲರ ಮೇಲಿದೆ. ಸ್ವಾಮಿಯ ಕಮಲಹಸ್ತದಲ್ಲಿ ನಾವೆಲ್ಲರೂ ಒಂದಾಗಿ ಸೇವೆ ಮಾಡುತ್ತಿದ್ದೇವೆ. ಶ್ರೀ ಮಂಜುನಾಥ ಸ್ವಾಮಿಯ ನಾಮಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇದನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳಾದ ಸೌಮ್ಯ, ನವ್ಯ, ಶ್ರೀಮತಿ ಶರ್ಲಿ ಹಾಗೂ ತಂಡ. ಎಲ್ಲರೂ ಎದ್ದು ನಿಂತು ಭಕ್ತಿಯಿಂದ ದೇವರ ಸ್ಮರಣೆಯನ್ನ ಮಾಡೋಣ. सुरपूजित काम वैरिन् गौरीश शंकरा महेश्वर विश्वहेतो धर्मस्थलेश सकलेशा दयावयोदे श्री मंजुनाथ निकरा गुरु मंगलम मे धर्मस्थलेश सकलेशा दयापयोदे श्री मंजुनाथ निकरा गुरु मंगलम मे गुरु मंगलम मे गुरु मंगलम मे गुरु मंगलम मे गुरु मंगलम मे. ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವಾನ್ವಿತರನ್ನು ಹಾಗೂ ಸೇರಿರುವ ಎಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಮ್ಮೆಲ್ಲರ ಪ್ರೀತಿಯ ರೆಸ್ಪೆಕ್ಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಕೇಳಿಕೊಳ್ತಿದ್ದೇವೆ. ಕನಸಾಗಿದ್ದ ಹಳ್ಳಿ ಜನರ ಆರೋಗ್ಯ ಸುಧಾರಣೆಗಾಗಿ ಅತಿ ಕಡಿಮೆ ದರದಲ್ಲಿ ವೈದ್ಯಕೀಯ ಸೇವೆ ದೊರಕಿಸಿಕೊಡುವ ಸಲುವಾಗಿ 2013ರಲ್ಲಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಆರಂಭಿಸಿದರು. ಇವತ್ತು ನಾವು ಅದರ ಸಾವಿನ ನೆನಪಿಗಾಗಿ ಆಸ್ಪತ್ರೆಯ ವಾರ್ಷಿಕೋತ್ಸವವನ್ನು ನಡೆಸಿದ್ದು, ಅದರ ಸಲುವಾಗಿ ವಿವಿಧ ಆಟೋಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಅನ್ನದಾತರು ಪೂಜ್ಯ ಶ್ರೀ ಹರ್ಷಿಂಗ ಹೆಗ್ಡೆ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರ ಅಪ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ. ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗಿದೆ. ಸ್ವಾಮಿಯ ಕೃಪಾ ಕಟಾಕ್ಷವು ನಮ್ಮೆಲ್ಲರ ಮೇಲಿದೆ. ಸ್ವಾಮಿಯ ಕಮಲಹಸ್ತದಲ್ಲಿ ನಾವೆಲ್ಲರೂ ಒಂದಾಗಿ ಸೇವೆ ಮಾಡುತ್ತಿದ್ದೇವೆ. ಶ್ರೀ ಮಂಜುನಾಥ ಸ್ವಾಮಿಯ ನಾಮಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇದನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳಾದ ಸೌಮ್ಯ, ನವ್ಯ, ಶ್ರೀಮತಿ ಶರ್ಲಿ ಹಾಗೂ ತಂಡ. ಎಲ್ಲರೂ ಎದ್ದು ನಿಂತು ಭಕ್ತಿಯಿಂದ ದೇವರ ಸ್ಮರಣೆಯನ್ನ ಮಾಡೋಣ. सुरपूजित काम वैरिन् गौरीश शंकरा महेश्वर विश्वहेतो धर्मस्थले
ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವಾನ್ವಿತರನ್ನು ಹಾಗೂ ಸೇರಿರುವ ಎಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಮ್ಮೆಲ್ಲರ ಪ್ರೀತಿಯ ರೆಸ್ಪೆಕ್ಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಕೇಳಿಕೊಳ್ತಿದ್ದೇವೆ. ಪೂಜ್ಯ ಕಾವದರು ಹಾಗೂ ಮಾತೃಶ್ರೀ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ ಇವತ್ತಿನ ಈ ಸಂತೋಷದ ಸಂಭ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪೂಜ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಹಾಗೂ ಮಾತೃಶ್ರೀ ಸುಪ್ರಿಯಾ ಅಮ್ಮಾಜಿ ಅವರನ್ನು ನನ್ನ ಪರವಾಗಿ ಹಾಗೂ ಕೋರ್ ಕಮಿಟಿ ಡಾಕ್ಟರ್ ಸಾತ್ವಿಕ್ ಸರ್ ಮತ್ತು ಡಾಕ್ಟರ್ ದೇವೇಂದ್ರ ಸರ್ ಮತ್ತು ಎಲ್ಲ ಸಿಬ್ಬಂದಿಗಳ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಎಂ ಜನಾರ್ದನ್ ಸರ್ ಹಾಗೂ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ದೇವೇಂದ್ರ ಕುಮಾರ್ ಸರ್ ಇವರು ಹೂಗುಚ್ಛವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಸರ್. ಆಲ್ಸೋ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಕನ್ಸಲ್ಟೆಂಟ್ಸ್, ಡಾಕ್ಟರ್ಸ್, ನರ್ಸಸ್, ಟೆಕ್ನಿಷಿಯನ್ಸ್, ಆಲ್ ಸಪೋರ್ಟಿಂಗ್ ಸ್ಟಾಫ್, HODsಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಅವರನ್ನು ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಬರಲು ಕೇಳಿಕೊಂಡಾಗ ಅವರು ಆಲ್ರೆಡಿ ಪ್ರೋಗ್ರಾಮ್ ಆಗಿದೆಯಲ್ಲ ಮತ್ತೆ ಯಾಕೆ ಈ ಪ್ರೋಗ್ರಾಮ್ ಅಂತ ಕೇಳಿದರು. ಆದರೆ ನಮ್ಮ ಸಿಬ್ಬಂದಿಗಳ ಒಂದು ಆಶೆಯನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಸರ್ ನಿಮ್ಮ ಹಾಗೂ ಸುಪ್ರಿಯಾ ಅಮ್ಮನವರ ಅನುಮತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಎಲ್ಲರಿಗೂ ಗೊತ್ತಿರುವಾಗ ಹಾಗೆ ಜೂನ್ 28ರಲ್ಲಿ ನಮ್ಮದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಸ್ ಆಗಿದೆ. ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಸಣ್ಣ ದನಿಗಳು ಹಾಗೂ ಸುಪ್ರಿಯಮ್ಮನವರು ಬಂದೇ ಬರುತ್ತಾರೆ ಎಂಬ ಆಶೆ ಇತ್ತು. ಆದರೆ ನಮ್ಮ ಒಂದು ಅನ್ಫಾರ್ಚುನೇಟ್ಲಿ ಅವರು ಬೇರೆ ಅಂದರೆ ಬೆಂಗಳೂರಿನಲ್ಲಿ ಇರೋದರಿಂದ ಇಲ್ಲಿ ಅವರು ಬರೋಕ್ಕೆ ಆಗಿಲ್ಲ. ನಾವು ಆವಾಗೇ ಡಿಸೈಡ್ ಮಾಡಿದ್ವಿ, ಕೆಲವೊಂದು ಪ್ರೈಸಸ್ ಪೂಜ್ಯರ ಕಡೆಯಿಂದ ಮತ್ತು ಕೆಲವೊಂದು ಪ್ರೈಸಸ್ ಪೂಜ್ಯ ಹರ್ಷೇಂದ್ರ ಸರ್ ಅವರು ಮತ್ತು ಸುಪ್ರಿಯಮ್ಮ ಅವರ ಕಡೆಯಿಂದ ನಾವು ಕೊಡಿಸ್ಬೇಕಂತ ಈ ವಿಷಯವನ್ನು ಅವ್ರಿಗೆ ನಾವು ತಿಳಿಸಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮೊನ್ನೆ 28 ಜೂನ್ ನಾವು ಇಲ್ಲಿ ಹಾಸ್ಪಿಟಲ್ನಲ್ಲಿ ತಮಾಷೆಯಾಗಿ ಅನ್ತಾ ಇರ್ತೀವಿ, ಬಾಹುಬಲಿ ಪಾರ್ಟ್ 1 ರಿಲೀಸ್ ಆಗಿ ತುಂಬ ಸಕ್ಸಸ್ ಆಯಿತು. ಯಾವ ಥರ ಫಿಲ್ಮ್ ಥರ ನೆಕ್ಸ್ಟ್ ಬಾಹುಬಲಿ ಪಾರ್ಟ್ 2 ಯಾವ ಥರ ಚೆಂದ ಇರುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಇವತ್ತು ಆಗ್ತಾ ಇದೆ. ಮೊದಲಿಗೆ ಸುಪ್ರಿಯಮ್ಮನವ್ರಿಗೆ ಒಂದು ದೊಡ್ಡ ಸಲ್ಯೂಟ್. ಯಾಕಂದರೆ ಅವರಿಂದನೇ ಇವತ್ತು ಸರ್ ಬಂದಿದ್ದಾರೆ. ಇಲ್ಲಾಂದ್ರೆ ಖಂಡಿತ ಬರ್ತಿದ್ದಿಲ್ಲ. ಯಾಕೆ ಪ್ರೋಗ್ರಾಮ್ ಆಗಿದೆ, ಮತ್ತೊಂದು ಪ್ರೋಗ್ರಾಮ್ ಯಾಕೆ ಮಾಡ್ತೀರಾ ಅಂತ ಅಂದಿದ್ರು. ಎಷ್ಟೋ ಬಿಡಿ ಸ್ಕೆಡ್ಯೂಲ್ ಇದ್ರು, ತಾವು ನಮ್ಮ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಾ ಅಂತ ನಿಮ್ಮಿಬ್ಬರ ಈ ಪ್ರೆಸೆನ್ಸ್ ಈ ಸಂಭ್ರಮಕ್ಕೆ ಅತಿ ದೊಡ್ಡ ಸಾಕ್ಷಿ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ತುಂಬಾ ಡಿಸಿಷನ್ಸ್ ತಗೊಂತಾ ಇರ್ತಾರೆ ಧರ್ಮಸ್ಥಳದಲ್ಲಿ. ಸಮಯಕ್ಕೆ ತಕ್ಕ ಹಾಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋರು
ಎಕ್ಸಲೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡೋರು ಶ್ರೀ ಹರ್ಷೇಂದ್ರ ಸರ್. ನನಗೆ ಯಾವಾಗೂ ಅವರು ಒಂದು ಮೀನಿಂಗ್ಫುಲ್ ಪ್ರೊವರ್ಬ್ ಯಾವಾಗ ಅಂತ ಇರ್ತಾರೆ, ಅದು ಎಷ್ಟು ಅರ್ಥ ಇದೆ ಅನ್ನೋದು ನೋಡಿ. ಸಲಹೆ ಉಚಿತ, ಸಮಸ್ಯೆ ಖಚಿತ. ಅದೇ ರೀತಿ ಇನ್ನೊಂದು ತುಂಬ ಫೇಮಸ್, ಅವರೇ ಕಂಡುಹಿಡಿದಿದ್ದೆಲ್ಲ, ಅಡಗಿಸಿಕೊಳ್ಳಬೇಡಿ ತೊಡಗಿಸಿಕೊಳ್ಳಿ ಅಂತ. ಇವತ್ತು ಗೊತ್ತಾಯ್ತಮ್ಮ. ಭಾಷಣದಲ್ಲಿ ಉತ್ತರ ಕೊಡ್ತೇನೆ. ಅವಾಗ ಅಂತಾರೆ ಹರ್ಷಣ್ಣ ಸರ್ ಬಂದ್ರೆ ತುಂಬಾ ಒಂದು ಒಳ್ಳೆ ಲೈಟ್ ಅಟ್ಮಾಸ್ಫಿಯರ್, ಸಂತೋಷ ಇರೋದು ನೀವು ನೋಡ್ತಾ ಇದ್ದೀರಲ್ಲ. ಎಷ್ಟೋ ವಿಷಯಗಳಲ್ಲಿ ಕಾವಂದರು ಸಣ್ಣ ನೆನೆಗಳ ಕಡೆ ಒಪಿನಿಯನ್ ಕೇಳ್ತಾ ಇರ್ತಾರೆ. 17 ವರ್ಷದ ಪ್ರಾಯದಲ್ಲಿ ಧರ್ಮಸ್ಥಳ ಎಲ್ಲ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ತನ್ನ ಅಣ್ಣಾಜಿಗೆ ಪೂರ್ಣ ಬೆಂಬಲವನ್ನು ನೀಡಿ ಇವತ್ತಿನವರೆಗೂ ಜೊತೆಯಲ್ಲಿಯೇ ಒಂದು ನೆರಳಿನ ಹಾಗೆ ಇರುವುದನ್ನು ನಾವು ಕಂಡು ಬರ್ತಾ ಇದ್ದೀವಿ. ತಾವು ಪ್ರತಿಯೊಂದು ಜನರೊಂದಿಗೆ ಇದ್ದು ತಮ್ಮ ಅನುದಿನ ಜೀವನದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಸರ್ನಿಂದ ತುಂಬ ಅನುಭವಗಳನ್ನು ಹೊಂದಿದ್ದೀರಿ ಸರ್. ತಮ್ಮ ವ್ಯಕ್ತಿತ್ವ ತುಂಬ ಮಹತ್ವವಾದದ್ದು. ಎಲ್ಲಿ ವಿನಯತೆಯಿಂದ ಇರಬೇಕೋ ಅಲ್ಲಿ ವಿನಯತೆ, ಎಲ್ಲಿ ಖಚಿತವಾಗಿ ಇರಬೇಕೋ ಅಲ್ಲಿ ಸಹ ನಿಮ್ಮ ನಿರ್ದಿಷ್ಟವಾದ ತೀರ್ಮಾನಗಳು ಇದ್ದರಿಂದಲೇ ಧರ್ಮಸ್ಥಳ ಪುಣ್ಯಕ್ಷೇತ್ರವು ಶಿಸ್ತಿನಲ್ಲಿ, ಭಯಭಕ್ತಿನಲ್ಲಿ ಮುಂದುವರಿತಾ ಇದೆ. ನಿಮ್ಮ ಈ ಲೀಡರ್ಶಿಪ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟೀಸ್ ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯ. ಯಾವುದೇ ಒಂದು STM ಇನ್ಸ್ಟಿಟ್ಯೂಟ್ಗೆ ಹೋದರೆ ಎಲ್ಲ ಕಡೆಯೂ ತಿಳಿಸುತ್ತಾರೆ, ಎಲ್ಲವೂ ನೀಟಾಗಿರಬೇಕು, ಶಿಸ್ತು ಬದ್ಧತೆಯಲ್ಲಿ ಇರಬೇಕು. ಇಲ್ಲ ಅಂದರೆ ಪೂಜ್ಯ ಹರ್ಷೇಂದ್ರ ಸರ್ ಅವರಿಗೆ ಇಷ್ಟವಾಗುವುದಿಲ್ಲ. ಈ ರೀತಿಯ ಒಂದು ಭಯಭಕ್ತಿ ಪ್ರತಿಯೊಬ್ಬರಲ್ಲಿಯೂ ಇರುವುದರಿಂದ ಇವತ್ತು STM ಬ್ರ್ಯಾಂಡು ವಿಶ್ವದಲ್ಲೇ ಒಂದು ದೊಡ್ಡ ರೆಪ್ಯೂಟೆಡ್ ಬ್ರ್ಯಾಂಡ್ ಆಗಿದೆ. ನಾನು ರೂಟ್ ಸೈಡ್ನಲ್ಲಿ ಇರುವಾಗ ಸಹಿತ ನಮಗೆ ಆಲ್ ಓವರ್ ಇಂಡಿಯಾ ಕಂಟ್ರಿ ಹೆಡ್ ಆಗಿರೋದು ತುಂಬ ಪ್ರಾಬ್ಲಮ್ಸ್ ಬರ್ತಿದ್ವು, ತುಂಬ ಇಶ್ಯೂಸ್ ಬರ್ತಾ ಇದ್ವು. ಆವಾಗ ನಾನು ಫಸ್ಟ್ ಓಡಿ ಹೋಗೋದು ಹರ್ಷೇಂದ್ರ ಸರ್ ಕಡೆ, ಅವರ ಅಡ್ವೈಸ್ ಕೇಳ್ತಾ ಇದೆ. ಅವರು ಎಂಥ ಒಳ್ಳೆ ಅಪ್ರೋಪ್ರಿಯೇಟ್, ಸೂಟಬಲ್ ಆ್ಯಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ನೀಡ್ತಿದ್ರಂದರೆ ಅದು ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಇದು ಯಾವುದೇ ಬಿಸ್ನೆಸ್ ಬುಕ್ಸ್ನಲ್ಲಿ ಸಿಗೋದಿಲ್ಲ. ಅಷ್ಟು ಒಳ್ಳೆ ನಮಗೆ ಸೊಲ್ಯೂಷನ್ಸು, ಅಡ್ವೈಸಸ್ ಅವ್ರು ಕೊಡ್ತಾಯಿದ್ರು. ಅದರಿಂದ ರೂಟ್ ಸಿಟಿಯನ್ನು ತುಂಬ ಚೆನ್ನಾಗಿ ನಡೆಸೋ ಒಂದು ಭಾಗ್ಯ ನನಗೆ ಸಿಕ್ತು. ಸರ್ ಹಿ ಈಸ್ ವೆರಿ ಪ್ರಾಕ್ಟಿಕಲ್, ನೋಡಲಿಕ್ಕೆ ಗಾಂಭೀರ್ಯ ವ್ಯಕ್ತಿತ್ವ, ಬಟ್ ವೆರಿ ಪ್ಯೂರ್ ಆ್ಯಂಡ್ ಸಾಫ್ಟ್ ಹಾರ್ಟೆಡ್. ಹಿ ಈಸ್ ಆಲ್ವೇಸ್ ದೇರ್ ಟು ಕರೆಕ್ಟ್ ಆ್ಯಂಡ್ ಹಿ ಈಸ್ ಎ ಬೀಕಾನ್ ಟು ಬಿ ಸ್ಪೆಷಲಿ ಆ್ಯಂಡ್ ಟು ಮೆನಿ ಪೀಪಲ್ ಲೈಕ್ ಅಸ್. ಬೀಕನ್ ಅಂದರೆ ತಮಗೆಲ್ಲ ಗೊತ್ತಿದೆ, ಸಮುದ್ರದಲ್ಲಿ ಸ್ಪೆಷಲಿ ಕತ್ಲದಲ್ಲಿ ಅಮಾವಾಸ್ಯೆ ಅಂತ ಟೈಮ್ನಲ್ಲಿ ಏನಾರ ಸ್ಟಾರ್ಮ್ಸ್ ಅಂತವು ಬಂದಾಗ ಯಾವ ಕಡೆ ಹೋಗಬೇಕು ನಮಗೆ ಗೊತ್ತಾಗಲ್ಲ. ಯಾವ ದಿಶೆಗೆ, ನಮ್ಮ ಕಡೆ ಕ್ಯಾಂಪಸ್ ಇರುತ್ತೆ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ಬಟ್ ವಿಚ್ ವೇ ಟು ಗೋ ವಿ ಡೋಂಟ್ ನೋ. ಇಟ್ಸ್ ಅ ಲೈಫ್ ಆ್ಯಂಡ್ ಡೆತ್ ಕ್ವಶನ್. ಅಂಥ ಟೈಮ್ನಲ್ಲಿ ಬೀಕನ್ ಅನ್ನೋದು ಲೈಟ್ ಹೌಸ್ ನೋಡಿ, ಲೈಟು ನೋಡಿ ಒಂದು ಸೇಫ್ ಪ್ಲೇಸ್ಗೆ ನಾವು ಹೋಗೋಕ್ಕಾಗುತ್ತೆ. ಸೊ ನಮ್ಮೆಲ್ಲರಿಗೂ ನೀವು ಬೀಕನ್ ಅಂತವರು ಸರ್. ಯಾವ ಥರ ಅರ್ಜುನ ತನ್ನ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಕನ್ಫ್ಯೂಷನ್, ಕಷ್ಟದಲ್ಲಿ ಇದ್ದಾಗ ಶ್ರೀಕೃಷ್ಣ ಅವರಿಗೆ ಸರಿಯಾದ ದಾರಿ ಮಾರ್ಗದರ್ಶನ ನೀಡಿ ಧೈರ್ಯ ತುಂಬಿ ಸರಿಯಾದ ದಾರಿಯಲ್ಲಿ ನಡೆಸ್ತಾರೋ, ಆ್ಯಂಡ್ ಹಿ ಪುಟ್ಸ್ ಹಿಮ್ ಬ್ಯಾಕ್ ಆನ್ ದ ರೇಲ್ಸ್. ಅದೇ ರೀತಿ ನನ್ನ ಪಾಲಿಗೆ ಶ್ರೀಕೃಷ್ಣ ನೀವೇ ಸರ್.
ಒಂದು ಸತ್ಯದ ಸಂಗತಿ ಅಂದರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಪೂರ್ಣವಾಗಿ ಗೊತ್ತಿದೆ. ಯಾರೆಲ್ಲ ಡೆಡಿಕೇಟೆಡ್ ಆಗಿ ಕೆಲಸ ಮಾಡುತ್ತಾರೋ ಅವರಿಗೆ ಸರ್ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಹಾಯ ನೀಡುತ್ತಾರೆ. ಆದರೆ ಯಾರು ಕೆಲಸದಲ್ಲಿ ಮೋಸ ಅಥವಾ ವಿಶ್ವಾಸ ವಂಚನೆ ಮಾಡುತ್ತಾರೋ ಅವರಿಗೆ ಬುದ್ಧಿವಾದ ತಿಳಿಸ್ತಾರೆ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆದರೂ ಸಹ ಅವರು ತಮ್ಮ ನೇಚರ್ ಚೇಂಜ್ ಮಾಡಿಲ್ಲ ಅಂದರೆ ಅವ್ರನ್ನು ದೂರ ಇಡ್ತಾರೆ. ಪೂಜ್ಯ ಹರ್ಷಣ್ಣ ಸರ್ ಅವರ ಮಾರ್ಗದರ್ಶನದಲ್ಲಿ ಕಳೆದ 3 ವರ್ಷದಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಒಂದು ಉತ್ತಮ ರೀತಿಯಾದ ಡೆಂಟಲ್ ಕೇರ್ ಅವರೇ ಅಮೃತ ಹಸ್ತದಿಂದ ಓಪನ್ ಆಗಿ ಸ್ಟಾರ್ಟ್ ಆಗಿದೆ. ಮತ್ತು ಅದೇ ಥರ ನಮ್ಮಲ್ಲಿ ಆಪ್ತಾಲ್ ಥಿಯೇಟರ್ ಒಂದಿದ್ದಿಲ್ಲ, ಯಾಕಂದರೆ ಕಣ್ಣಿನ ಒಳ್ಳೆ ಡಾಕ್ಟರ್ ಸುಭಾಷ್ ಸರ್ ಇದ್ದರು. ನಿಮಗೆ ಗೊತ್ತಿದೆ, ಸ್ಟೆರೈಲ್ ಇಶ್ಯೂ ಆಗೋದ್ರಿಂದ ಅದು ಕಂಪಲ್ಸರಿ ನಮ್ಮ ಆರ್ಥೋ ಥಿಯೇಟರ್ನಲ್ಲಿ ಆಗಬೇಕಾಗ್ತಾ ಇತ್ತು. ಬಟ್ ಆದರೆ ಆರ್ಥೋನವರು ಒಮ್ಮೆ ಥಿಯೇಟರ್ನಲ್ಲಿ ಹೋಗಿ 2 ಇಂದ 3 4 ತಾಸು ಅವ್ರದ್ದು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅವಾಗ ನಾವು ಹೋಗಿ ಹರ್ಷಣ್ಣ ಸರ್ ಕೇಳಿದ್ಕೊಳ್ಳೆ ಇಮಿಡಿಯೇಟ್ಲಿ ಅವರು ಅಲ್ಲಿ ಒಂದು ಹೊಸ ಆಪರೇಷನ್ ಥಿಯೇಟರ್ ಆಪ್ತಾಲ್ಗೆ ಹೊಸದಾಗಿ ಎಕ್ಸ್ಕ್ಲೂಸಿವ್ ಮಾಡಿ ಇನಾಗ್ರೇಟ್ ಮಾಡಿರೋದ್ರಿಂದ ಈಗ ಡೈಲಿ 3 ಇಂದ 4 ಈ ಕ್ಯಾಟ್ರಾಕ್ಟ್ ಇಂಥವೆಲ್ಲ ಆಪರೇಷನ್ಸ್ ಆಗ್ತಾ ಇವೆ. ಪೇಷಂಟ್ಸ್ ವೇಟಿಂಗ್ ಪೀರಿಯಡ್ ಕಡಿಮೆಯಾಗಿ ಈಗ ಡಾಕ್ಟರು ಪ್ಲಸ್ ಪೇಷಂಟ್ಸ್ ಇಬ್ಬರು ತುಂಬ ಸಂತೋಷವಾಗಿದ್ದಾರೆ. ಅದೇ ರೀತಿ ಅಮ್ಮ ಬರ್ತ್ ಸೆಂಟರ್, ಡಯಾಲಿಸಿಸ್ ಸೆಂಟರ್, ಹೀಗೆ ಹೊಸದಾಗಿ ಡಾಕ್ಟರ್ಸ್ಗಾಗಿ ಕಿಡ್ಸ್ಗಾಗಿ ಪ್ಲೇ ಏರಿಯಾ ಮತ್ತು ಈಗ ತಾವೆಲ್ಲರೂ ನೋಡ್ತಾ ಇದ್ದೀರಾ ಹೊಸ ಎಕ್ಸ್ಪಾನ್ಷನ್ ಪ್ಲ್ಯಾನು ನಡೀತಾ ಇದೆ. ಪರಮ ಪೂಜ್ಯ ಕಾವಂದರು ಅನುಮತಿಯಿಂದ ಮತ್ತು ಮುಖ್ಯವಾಗಿ ಪೂಜ್ಯ ಹರ್ಷೇಂದ್ರ ಸರ್ ಅವರ ಒಳ್ಳೆಯ ಹಾಗೂ ತತ್ಸಮಯದ ಮಾರ್ಗದರ್ಶನದಲ್ಲಿ ಬಿಲ್ಡಿಂಗ್ನ ಕೆಲಸ ಕಾರ್ಯ ಆಗ್ತಾ ಇದೆ. ಇಂತಹ ಒಬ್ಬರು ಬಹುಮುಖ ಪ್ರಜ್ಞಾಶಾಲಿನಿಯ ನೆರಳಿನಲ್ಲಿ ನಾವು ಕೆಲಸ ಮಾಡೋದು ನಮ್ಮ ಪುಣ್ಯ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಇನ್ಶೂರೆನ್ಸ್ ಕಂಪ್ನಿ ಒಬ್ಬರು ಫಾರಿನ್ ಕಂಪ್ನಿದವರು ನಮ್ಮ ಹಾಸ್ಪಿಟಲ್ಗೆ ಬಂದು, ಸರ್ ನಾವು ಇದು ನಿಮ್ಮ ಜೊತೆಗೆ ಟೈಅಪ್ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀವಿ, ಯಾಕಂದರೆ ಕೆಲವೊಂದು ಆಪ್ರೇಷನ್ಗೆ 1 lakh ಆದರೆ ಅವರು 5 ಲಕ್ಷದಿಂದ 6 ಲಕ್ಷ ತನಕ ಕೊಡ್ತಾರೆ, ಅಷ್ಟು ಮಾರ್ಜಿನ್ ಇರುತ್ತೆ ಅಂತ ಅಂದಿದ್ರು. ಆ ಪ್ರಪೋಸಲ್ ನಾನು ತುಂಬ ಸಂತೋಷದಿಂದ ಪೂಜಾರಿ ಕಡೆ ಹೋಗಿದ್ದೆ, ಹರ್ಷನ ಕಡೆ ಹೋಗಿ, ಸರ್ ಈ ಥರ ಒಳ್ಳೆ ಪ್ರಪೋಸಲ್ ಬಂದಿದೆ, ತುಂಬ ಇದರಲ್ಲಿ ನಮಗೆ ಮಾರ್ಜಿನ್ ಇದೆ ಅಂತ. ಇಮಿಡಿಯೇಟ್ಲಿ ಅವರು ಒಂದೇ ಮಾತಂದ್ರು, ನನಗಂತೂ ಆಶ್ಚರ್ಯ ಆಯಿತು. ದ ವೇ ಹಿ ಥಿಂಗ್ಸ್ ಆ್ಯಂಡ್ ದ ಎಂಟೈರ್ ಫ್ಯಾಮಿಲಿ ಥಿಂಗ್ಸ್ ಲೈಕ್ ಅವ್ರು ಸ್ಟ್ರಿಕ್ಟಾಗಿ ಇಲ್ಲ ಜನಾರ್ದನ್ ಬೇಡ, ಯಾಕಂದರೆ ಈ ಒಂದು ಆಸ್ಪತ್ರೆ ಕಟ್ಟಿಸಿದುವುದು ನಮ್ಮ ಊರಿನ ಜನರಿಗಾಗಿ, ಮೊದಲಿನ ಆದ್ಯತೆ ಅವರಿಗೆ, ನಂತರ ಬೇರೆಯವರಿಗೆ ಅಂತ ಸ್ಟ್ರಿಕ್ಟಾಗಿ ನನಗೆ ತಿಳಿಸ್ಕೊಟ್ಟಿದ್ದು ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಾವು ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಜನರ ಸೇವೆಗೋಸ್ಕರ ಈ ಹಾಸ್ಪಿಟಲ್ ಕಟ್ಟಿಸಿದ್ದು. ಸೊ ನಮ್ಮ ಥಿಂಕಿಂಗ್ ಹಾಗೆ ಇರಲಿ ಅಂತ ನನಗೆ ಹಿತಬೋಧ ಮಾಡಿದ್ರು. ಎಲ್ಲರ ಒಳ್ಳೆತನವನ್ನು ಬಯಸುವುದೇ ಇಂಪಾರ್ಟೆಂಟ್ ಅಂತ ತಿಳಿಸಿದ್ರು. ನನಗೆ ಯಾವಾಗ ತಿಳಿಸ್ತಾರೆ, ಡು ನಾಟ್ ಕಂಪೀಟ್ ವಿತ್ ಅದರ್ಸ್, ಯಾರ ಜೊತೆಗೆ ನೀವು ಯಾವಾಗ ಕಂಪೀಟ್ ಮಾಡಬೇಡಿ, ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ. ಬೇರೆಯವರು ಚೆನ್ನಾಗಿ ಬಾಳಲಿ, ಅವಕಾಶ ಇದ್ದರೆ ನಾವು ನಮ್ಮ ಸೇವೆಯನ್ನು ನೀಡುವ ಅನ್ನೋದು ಒಂದು ನನಗೆ ಯಾವಾಗ ತಿಳಿಸ್ತಾರೆ. ಸರ್ ತಮ್ಮ ಆದರ್ಶಪ್ರಾಯವೇ ನಾವು ಅದೇ ಥರವಾಗಿ ನಾವು ನಡೀತಾ ಇದ್ದೀವಿ. ಈ ಒಂದು ಚಿಂತನೆಯಲ್ಲಿ ನಾವು ನಡೀತಾ ಇದ್ದೀವಿ. ನಾವು ಈ ಥರ ಕೆಲಸ ಮಾಡೋದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷವಾಗ್ತಾ ಇದೆ ಅಂತ ಕೆಲಸಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಸರ್. ಇದೀಗ ನಮ್ಮ ಸೆಕ್ಯೂರಿಟಿ ಸ್ಟಾಫ್ಗೆ ತುಂಬ ಟೆನ್ಷನ್ಸ್ ಜಾಸ್ತಿ ಆಗಿದೆ ಸರ್, ಯಾಕಂದರೆ ವೆಹಿಕಲ್ಸ್ ಎಲ್ಲಿ ನೋಡಿ ಪಾರ್ಕಿಂಗ್ ಜಾಗನೇ ಇಲ್ಲ. ನೀವು ಯಾವಾಗ ಅಂತ ಇದ್ರಿ ಹಾಸ್ಪಿಟಲ್ನಲ್ಲಿ ವೆಹಿಕಲ್ಸ್ ಜಾಸ್ತಿ ಬಂದರೆ ಎಷ್ಟು ಒಳ್ಳೇದಾಗುತ್ತೆ ಅಂತ. ಅವರು ಹಾಸ್ಪಿಟಲ್ಸ್ನ ಸ್ಟಾಫ್ ದೇ ಆರ್ ವೆರಿ ವೆರಿ ಹ್ಯಾಪಿ ಸರ್. ಕೆಲಸಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಇಲ್ಲ ಸರ್, ಇದೆಲ್ಲ ತಮ್ಮ ಒಂದು ಇಷ್ಟೆಲ್ಲ ಒಂದು ಒಳ್ಳೆ ಹೆಸರು ಹಾಸ್ಪಿಟಲ್, ಒಳ್ಳೆ ಹೆಸರು
ನೆಮ್ಮದಿಗೆ ಕಾರಣ ಪೂಜ್ಯರ ಅನುಗ್ರಹ ಮತ್ತು ಕುಟುಂಬದವರ ಆಶೀರ್ವಾದ ಹಾಗೂ ನಮ್ಮ ಹರ್ಷೇಂದ್ರ ಸರ್ ಪೂರ್ಣ ನಮ್ಮ ಅವರ ಅನುಗ್ರಹ ನಮ್ಮ ಮೇಲೆ ಇದೆ. ಇದೇ ತರ ನಮ್ಮ ಕೋರ್ ಕಮಿಟಿ ಡಾಕ್ಟರ್ ಸಾತ್ವಿಕ್ ಸರ್ ಮತ್ತೆ ಡಾಕ್ಟರ್ ದೇವೇಂದ್ರ ಸರ್ ಇವರೆಲ್ಲ ನಮಗೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಹಾಯ ನೀಡ್ತಾ ಇದ್ದಾರೆ. ಇನ್ನು ಸುಪ್ರಿಯಮ್ಮನವರ ಬಗ್ಗೆ ತಿಳಿಸುವುದೇನೆಂದ್ರೆ ಮತ್ತೊಂದು ಮಾತಿಲ್ಲ. ಶಿ ಇಸ್ ವೆರಿ ಪ್ಯೂರ್ ಅಂಡ್ ಓಪನ್ ಹಾರ್ಟೆಡ್, ವೆರಿ ವೆರಿ ಕೈಂಡ್ ಅಂಡ್ ಮೋಸ್ಟ್ ಬೆನೆವಲೆಂಟ್ ಲೇಡಿ. ಒಮ್ಮೆ ಅವರಲ್ಲಿ ಮಾತನಾಡಿದವರು ಖಂಡಿತವಾಗಿ ಎರಡನೇ ಬಾರಿ ಅವರನ್ನು ಭೇಟಿಯಾಗಿ ಮಾತಾಡಬೇಕಂತ ಅನಿಸ್ತಿತ್ತು. ಅಷ್ಟು ಒಂದು ಒಳ್ಳೆ ಮನಸ್ಸು ಅವರದಿದೆ. ಎಲ್ಲರನ್ನು ಪ್ರೀತಿಯಿಂದ ಸರಿ ಸಮಾನತೆಯಲ್ಲಿ ಕಾಣುವಂಥ ದಯಾಳು ಹೃದಯದ ಒಡತಿ. ಇವರ ಒಂದು ವಿಶೇಷತೆ ಏನೆಂದರೆ ಶಾಂತ ರೀತಿಯಲ್ಲಿ ಫ್ರಮ್ ಬಿಹೈಂಡ್ ದ ಸ್ಕ್ರೀನ್ಸ್ ಹಾಸ್ಪಿಟಲ್ನ ಇಂಪ್ರೂವ್ಮೆಂಟ್ಗೆ ಬೇಕಾದ ಎಲ್ಲ ರೀತಿಯ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಅವರು ಯಾವುದೇ ರೀತಿಯ ಪ್ರಶಂಸೆಯನ್ನು ಬಯಸುವುದಿಲ್ಲ. ಎಲ್ಲರೂ ಎಲ್ಲದೂ ಒಳ್ಳೆಯದು ಆದರೆ ಸಾಕು ಅಷ್ಟೇ ಅನ್ನುವ ಮನೋಭಾವ. ಅವರಿಗೆ ನನ್ನ ಪ್ರಣಾಮಗಳು. ಸರ್, ಇದೇ ರೀತಿಯ ಪೂಜ್ಯರು ಮಾತುಶ್ರೀ ಹೇಮಾವತಿ ಅಮ್ಮನವರು, ನಿಮ್ಮ ಮತ್ತು ಮಾತುಶ್ರೀ ಸುಪ್ರಿಯಮ್ಮನವರು ಹಾಗೂ ತಮ್ಮ ಎಲ್ಲ ಕುಟುಂಬ ವರ್ಗದವರ ಮಾರ್ಗದರ್ಶನ ಹಾಗೂ ಸಲಹೆ ನಮಗೆ ಈ ಒಂದು ಆಸ್ಪತ್ರೆಯನ್ನು ನಡೆಸಲು ಅವಶ್ಯಕತೆ ಇದೆ ಸರ್. ಇದೇ ರೀತಿ ನಿಮ್ಮೆಲ್ಲರ ಮಾರ್ಗದರ್ಶನ ಹಾಗೂ ಆಶೀರ್ವಾದವನ್ನು ಬೇಡುತ್ತಾ ಈ ಆಸ್ಪತ್ರೆ ಮತ್ತಷ್ಟು ಅಭಿವೃದ್ಧಿಗಾಗಿ ನಾವು ದುಡಿಯುತ್ತೇವೆ ಎಂದು ತಿಳಿಸ್ತಾ ನನ್ನ ಈ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮೆಲ್ಲರನ್ನ ಆಶೀರ್ವದಿಸಲಿರುವ ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರನ್ನ ಭಕ್ತಿಯಿಂದ ಗೌರವಿಸುವ ಸಮಯ. ಇದನ್ನ ನೆರವೇರಿ ಆಸ್ಪತ್ರೆಯ ರೂಮಿನಲ್ಲೇ ಇದ್ದುಕೊಂಡು ಟ್ರೀಟ್ಮೆಂಟ್ ನಡೀತಾ ಇದ್ದರೂ ಕೂಡ ಆಸ್ಪತ್ರೆಯ ದೈನಂದಿನ ಕೆಲಸಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಕಲ ಸಿದ್ಧತೆಗಳಿಗೆ ದಿನಕ್ಕೆ 6 ರಿಂದ 7 ಬಾರಿ ಮೀಟಿಂಗ್ ಅನ್ನ ರೂಮಿನಲ್ಲೇ ನಡೆಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಲ್ಲಿ ಪ್ರಮುಖರು ನಮ್ಮ ಹೆಮ್ಮೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಎಂ ಜನಾರ್ದನ್ ಸರ್ ಅವರು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಅದೇ ತರ ಬಂದಿರುವ ಮಾಧ್ಯಮದವರಿಗೂ ಎಲ್ರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಾವು ನಮ್ಮ ಆಸ್ಪತ್ರೆಯ ಆನ್ಯುವಲ್ ಡೇ ಪ್ರಯುಕ್ತ ನಡೆಸಿಕೊಟ್ಟ ನೃತ್ಯ ರೂಪಕ ಹಾಗೂ ಸ್ಕೇಟ್ ಎಲ್ಲರ ಮನಗೆದ್ದಿದೆ. ಸಿಬ್ಬಂದಿಗಳು ಕಾರ್ಯನಿರತರಾಗಿದ್ದರೂ ಕೂಡ ಅವರನ್ನು ಒಂದುಗೂಡಿಸಿ ಉತ್ತಮ ಪ್ರದರ್ಶನ ನೀಡಲು ಕೊರಿಯೋಗ್ರಾಫ್ ಮಾಡಿದ ನಮ್ಮ ಕೊರಿಯೋಗ್ರಾಫರ್ಸ್ಗೆ ಸ್ಮರಣಿಕೆ ನೀಡಿ ಗುರುತಿಸುವ ಸಮಯ. ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರು ತಮ್ಮ ಅಮೃತ ಹಸ್ತದಿಂದ ಸ್ಮರಣಿಕೆಯನ್ನು ನೀಡಿ ಆಶೀರ್ವದಿಸಬೇಕಾಗಿ ಬೇಡ್ಕೊಳ್ತಿದ್ದೇವೆ. ನೆಚ್ಚಿನ ಕೊರಿಯೋಗ್ರಾಫರ್ ಶ್ರೀಯುತ ವಿನ್ಯಾಸ್ ಭಂಡಾರಿ, ಶ್ರೀಮತಿ ಚೈತ್ರ ಹಾಗೂ ಶ್ರೀಯುತ ಯಶವಂತ್ ಸರ್ ಅವರು ವೇದಿಕೆಗೆ ಬಂದು ಇದನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ.
ಪ್ರಣಾಮಗಳು ಪೂಜ್ಯರಿಗೂ, ಹಾಗೆ ಧನ್ಯವಾದಗಳು ಕೊರಿಯೋಗ್ರಾಫರ್ಸ್. ಕಾರ್ಯಕ್ರಮದ ಯಶಸ್ಸು ಎಂದರೆ 10 ಕೈಗಳ ಶ್ರಮ. ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ 10 ಕೈಗಳು ತೆರೆಯ ಹಿಂದೆ ಭಾಗಿಯಾಗಿರುತ್ತವೆ. ಆಸ್ಪತ್ರೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದರೂ ಕೂಡ ದೈನಂದಿನ ಕೆಲಸಕ್ಕೆ ಯಾವುದೇ ರೀತಿಯ ಅಡಚಣೆ ಬಾರದಂತೆ ಜನವರಿಯಿಂದ ತಿಂಗಳಿಗೆ 2 ರಿಂದ 3ರಂತೆ ನಡೆಸಿದಂತಹ ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ಆಕ್ಟಿವಿಟೀಸ್ಗೆ ಆಸ್ಪತ್ರೆಯ ಎಲ್ಲಾ HODಗಳು ಸಹಕರಿಸಿದ್ದು, ಹೊರಾಂಗಣದಲ್ಲಿ ಸ್ಪೋರ್ಟ್ಸ್ ನಡೆಯದಿದ್ದರೂ ಕೂಡ ಆಸ್ಪತ್ರೆಯ ಒಳಗೆ ತಮ್ಮ ಕಾರ್ಯಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದಂತೆ ಎಲ್ಲ ಸಿಬ್ಬಂದಿಗಳನ್ನ ಮ್ಯಾನೇಜ್ ಮಾಡುತ್ತಾ ಸಹಕರಿಸಿದ್ದಾರೆ. ಹಾಗೆಯೇ ಆಸ್ಪತ್ರೆಯ ಆನ್ಯುವಲ್ ಡೇ ಹಾಗೂ ವೈದ್ಯರ ಸ್ನೇಹಕೂಟ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮೂಡಿ ಬರಲು ಕಾರಣರಾದ ಪ್ರಮುಖರನ್ನ ಗೌರವಿಸುವ ಸಮಯ. ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರು ಅಮೃತ ಹಸ್ತದಿಂದ ಇದನ್ನು ನಡೆಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಮೊದಲಿಗೆ ಅಜಯ್ ಸರ್, ಪರ್ಚೇಸಿಂಗ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಅದೇ ತರ ಸುಮಂತ್ ರೈ, ಮಾರ್ಕೆಟಿಂಗ್ ಹೆಡ್. ಥ್ಯಾಂಕ್ ಯು. ಅದೇ ತರ ಮುಂದಕ್ಕೆ ಚಿದಾನಂದ ಡಿಯರ್, ಲೈಸನ್ ಆಫೀಸರ್. ಥ್ಯಾಂಕ್ ಯು. ಅದೇ ತರ ಮುಂದಕ್ಕೆ ಶ್ರೀಮತಿ ಸೌಮ್ಯ ಮ್ಯಾಮ್, HR ಮ್ಯಾನೇಜರ್. ಥ್ಯಾಂಕ್ ಯು ಸಮಸ್ತ ಧನ್ಯವಾದಗಳು ಎಲ್ರಿಗೂ. ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಒಂದೇ ಎಂಬ ಮನೋಭಾವನೆಯನ್ನು ಹೆಚ್ಚಿಸಲು ಹಾಗೂ ದೈನಂದಿನ ಕೆಲಸದ ಒತ್ತಡದ ನಡುವೆಯೂ ಸಿಬ್ಬಂದಿಗಳಿಗೆ ಖುಷಿಯಾಗುವಂತೆ ಅವರವರ ಕೆಲಸಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಂಡು ಎಲ್ಲರೂ ಪಾಲ್ಗೊಂಡು ನಡೆಸಿದ ಆನ್ಯುವಲ್ ಡೇ ಸ್ಪೋರ್ಟ್ಸ್ ಹಾಗೂ ಕಲ್ಚರ್ ಆಕ್ಟಿವಿಟೀಸ್ನ ವಿಜೇತರಿಗೆ ಬಹುಮಾನವನ್ನು ವಿತರಿಸುವ ಸಮಯ. ಪೂಜ್ಯ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರು ತಮ್ಮ ಅಮೃತ ಹಸ್ತದಿಂದ ನಡೆಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ವುಮೆನ್ಸ್ ಥ್ರೋಬಾಲ್ ಫಸ್ಟ್ ರನ್ನರ್ಸ್ ಪ್ರಮೀಕ್ಷಾ, ದಿವ್ಯಾ, ಡಾಕ್ಟರ್ ತೃಪ್ತಿ, ಲಕ್ಷ್ಮಿ ರೆಡ್ಡಿ. ವಿನ್ನರ್ಸ್ ಅನುಷಾ, ಪ್ರಮೀಳಾ, ಎಲಿಯಮ್ಮ, ಅರುಣ, ತೇಜಸ್ವಿನಿ, ನಿಶ್ಮಿತಾ ER. ನೆಕ್ಸ್ಟ್ ಪೆನ್ಸಿಲ್ ಆರ್ಟ್ ಕಾಂಪಿಟೇಷನ್. ನಂಬರ್ 3 ನಿಶ್ಚಿತ ಮೆಡಿಕಲ್ ಟ್ರಸ್ಟ್, ನಂಬರ್ 4 ಜಗನ್. निश्चित रनर विनर नंबर 4 जगन्नाथ. कुकिंग विदाउट फायर नंबर 5 रनर ममता एंड नव्या. विनर्स शरद एंड जिजो. Runners Mamata and Navya. Winners Sharat and Jijo. Next, volleyball team ready agree. Number 7, Vivek and team. Number 7, Vivek and team. Other winner number 8, Nitin and team ready.
volleyball, runners and winners team. Please be ready. ಅದಾದ ನಂತರ essay writing competition winners and runners. Runners Vivek team. Vikyat, Dr. Prostin, Chicho, Srijan, Jitesh. Next winner number 8 Nitin and team. Other next essay writing. Runners number 9 Narayan B and Anand Kulal. Please be ready. ಅದೇ ತರ ವಿನ್ನರ್ ಕಿಶೋರ್ ಬಿಲ್. Volleyball winner Nitin and team. Nitin, Ajay, Vijay, Ranjan, Jagannath, Ranjan Insurance, Sairich, Nishchit, Saurav. Next, vegetable and fruit design. Number 11, runners Ramya and Megha. Second, Anusha and Raghavendra. Number 12, winners Sumana and Bhavya. Be ready. Essay writing. Number 9, runners Narayana B and Ananda Kulal. Number 10, winners Kishore Billy. Next, vegetable and fruit cutting designs. Runner number 11 Ramya and Meghavati. Anusha and Raghavendra. Winner. Essay writing winner Kishore Billy. Next, vegetable cutting and fruit design. Runners number 11 Ramya and Megha, Anusha and Raghavendra. Other winners Sumana and Bhavya. ಮುಂದಕ್ಕೆ ರೆಡಿ ಆಗಿರಿ. ಕ್ವಿಜ್ ಕಾಂಪಿಟಿಷನ್ ನಂಬರ್ 13 ಡಾಕ್ಟರ್ ಪ್ರತೀಕ್ಷ್, ಡಾಕ್ಟರ್ ಸಾತ್ವಿಕ್, ಡಾಕ್ಟರ್ ರಜತ್. ರನ್ನರ್ಸ್ ಕ್ವಿಜ್ ಫಸ್ಟ್ ಡಾಕ್ಟರ್ ಪ್ರತೀಕ್ಷ್, ಡಾಕ್ಟರ್ ಸಾತ್ವಿಕ್, ಡಾಕ್ಟರ್ ರಜತ್ and team. Runners. ಹಾಗೆ ವಿನ್ನರ್ಸ್ ಕೀರ್ತನ್, ನಾರಾಯಣ್ ಬಿ, ಕೃಷ್ಣಪ್ಪ. Art from Waste ರೆಡಿ ಆಗಿರ್ತೀವಿ. ನಂಬರ್ 15 ನಾರಾಯಣ್ and ಅನುಷಾ, Ramya and Meghavati. Please be ready. Art from Waste. Runner number 15 Narayan and Anusha, Ramya and Megha. Art from Waste winner Dr. Abhigya and Shubha. Narayan and Anusha, Ramya and Megha.
16 Dr. Abhijna and Shubha. ಅದೇ ತರ ಟಗ್ ಆಫ್ ವಾರ್ ಕಾಂಪಿಟೇಷನ್ ರೆಡಿ ಆಗಿರಿ. ವುಮೆನ್ಸ್ ನಂಬರ್ 17 ಸೌಮ್ಯ ಮ್ಯಾಮ್ ಅಂಡ್ ಟೀಮ್, ನಂಬರ್ 18 ಅನುಷಾ ಮ್ಯಾಮ್ ಅಂಡ್ ಟೀಮ್. ವುಮೆನ್ಸ್ ಟಗ್ ಆಫ್ ವಾರ್. Women's tug of war competition. Number 17 runners Soumya ma'am and team. Aditya winners Anusha ma'am and team. Winners Anusha ma'am team. Yes, Anusha ma'am and team winners. Next, Mehendi competition. Number 19 runner Shruti. ಹಾಗೆ winner Sumana. Thank you. Aditya Mehendi competition runner Shruti, number 19. Aditya winner Sumana. Flower arrangement runner Soumya and Pawan. Soumya and Pawan. Aditya winners Dr. Pradeep and Ramya. Dakshayani and Hema. Thank you. Winners number 22 Dr. Pratitsa, Ramya, Dakshayani and Hema. Yes, next men's tug of war ready. Runners 23 Ganesh and team. Winner 24 Nishchit and team. Tug of war runners Ganesh and team. Ganesh Little Insurance, Akshay, Balakrishna, Chandrasekhar, Rakshit, Mohan, Jayala. Runners, men's tug of war runners, Ganesh and team. Next, painting competition. Number 25 Sumana and Megashri Muthu. Number 26 Nishchit. Men's tug of war. First, below number 24 Nishchit and team.
fighting competition. Number 25 runners Sumana and Meghashri. Painting competition runners Sumana and Meghashri. ಹಾಗೆ winner ನಿಶ್ಚಿತ್. Next, passing the ball, number 27 Gracie, number 28 Kusama. Passing the ball, runners Gracie, winner Kusama. ಹಾಗೆ fashion show. Fashion show, women's individual. Runner Mrs. Shirley. ಅದೇ ತರ number 30 winner Dr. Abhijna. Fashion show winner Dr. Abhijna. ಅದೇ ತರ fashion show men runner number 31 Sudhir. ಅದೇ ತರ winner number 32 Nishchit. Winner Nishchit. ಅದೇ ತರ fashion show couple. Runner number 33 Santosh and Nisha. ಅದೇ ತರ winner Sushant and Shruti. Next, fancy dress competition. Runners Soumya, Kishore, Akshata, Ramya, Rajivi. Runner fancy dress competition. Runner Soumya, Kishore, Akshata, Ramya, Rajivi. ಅದೇ ತರ winner number 36 Chidanand, Suman, Nishchit, Sudhir, Dr. Prateek, Jagannath, Sharath, Saurav, Dakshayini, Chandrasekhar, Chinaya Kulal, Edward Lobo. Then ಮತ್ತೆ men's shuttle badminton competition. Runner Dr. Prateek and Sumantre, winner Dr. Satvik Jain and Dr. Chinmay. Shuttle badminton number 37 runners Dr. Prateek and Suman Rai. Number 38 winners Dr. Satvik Jain, Dr. Chinmay. Next, women's shuttle badminton number 39 runners Anusha, Sajani. Number 40 winners Lakshmi and Soumya. Women's shuttle badminton. Next, concentrating game. Number 41 runners Sandhya S. Number 42 winner Jayanti J. Concentration game. Next, Damsharadas. Number 43 runners Dr. Bhavishya, Dr. Rohan,
Dr. Nikita and Dr. Rajat. Number 44 winner. ಕಾನ್ಸಂಟ್ರೇಟಿಂಗ್ ಗೇಮ್ ರನ್ನರ್ ಸಂಜಯ್ ಎಸ್. ಅದೇ ತರ ವಿನ್ನರ್ ಜಯಂತಿ ಜೆ. ನೆಕ್ಸ್ಟ್ ಗೇಮ್ ಡಮ್ಶರ ರನ್ನರ್ ನಂಬರ್ 43 ಡಾಕ್ಟರ್ ಭವಿಷ್ಯ ಮ್ಯಾಮ್, ಡಾಕ್ಟರ್ ರೋಹನ್ ಸರ್, ಡಾಕ್ಟರ್ ನಿಖಿತಾ ಮ್ಯಾಮ್, ಡಾಕ್ಟರ್ ರಜತ್ ಸರ್. ವಿನರ್ ಧಮ್ಶರದಲ್ಲಿ ವಿನರ್ ಸುಮಂತ್, ನಿಶ್ಚಿತ್, ಅಜಯ್ ಅಂಡ್ ಚಿದಾನಂದ್. ಸುಮಂತ್, ನಿಶ್ಚಿತ್, ಅಜಯ್, ಚಿದಾನಂದ್. ನೆಕ್ಸ್ಟ್ ಗೇಮ್ ರೆಡಿ ಆಗಿ ಡ್ಯಾನ್ಸ್ ಸೋಲೋ ರನ್ನರ್ ಡಾಕ್ಟರ್ ಅಭಿಜ್ಞಾ ಹಾಗೆ ವಿನರ್ ಶ್ರದ್ಧಾ ಆಫ್ತಲ್. Solo dance and group dance. Please, winners and runners ready agiri. Dance solo. Runner Dr. Abhijna. Thank you, sir. Dance solo Dr. Abhijna runner. ಅದೇ ತರ winner ಶ್ರದ್ಧಾ. ಹಾಗೆ ಡ್ಯಾನ್ಸ್ ಗ್ರೂಪ್ ರನ್ನರ್ಸ್ 47 ರೋಹಿಣಿ, ಯಶಸ್ವಿನಿ, ಲಕ್ಷ್ಮಿ, ನಿಶಾ, ನವ್ಯ. ಅದೇ ತರ ವಿನ್ನರ್ ನಂಬರ್ 48 ನಿಶಾ ಅಂಡ್ ಲಕ್ಷ್ಮಿ. ರನ್ನರ್ಸ್ ಅಂಡ್ ವಿನ್ನರ್ಸ್ ಸೇಮ್ ಟೀಮ್, ಸೊ ಇಬ್ಬರು ಚೇಂಜಸ್ ಅಷ್ಟೇ. ಒಟ್ಟಿಗೆ ಕೊಡಬಹುದು, ರನ್ನರ್ಸ್ ಮತ್ತೆ ವಿನ್ನರ್ಸ್ಗೆ ಒಟ್ಟಿಗೆ ಕೊಡಬಹುದು ಪ್ರೈಸ್. ನೆಕ್ಸ್ಟ್ ಚೆಸ್ ಕಾಂಪಿಟಿಷನ್ ರನ್ನರ್ ವಿಜೇತ್, ಅದೇ ತರ ವಿನ್ನರ್ ಡಾಕ್ಟರ್ ರೋಹನ್ ದೀಕ್ಷಿತ್. ಚೆಸ್ ಕಾಂಪಿಟಿಷನ್ ರನ್ನರ್ ವಿಜೇತ್ ಬಿಲ್ಲಿಂಗ್, ಅದೇ ತರ ವಿನ್ನರ್ ಡಾಕ್ಟರ್ ರೋಹನ್ ದೀಕ್ಷಿತ್. ಅದೇ ತರ ಮುಂದಕ್ಕೆ ಅಲರ್ಟ್ ಗೇಮ್ ರನ್ನರ್ ಜಯಂತಿ ಜೆ ಪುಷ್ಪ, ಬೇಗ ಬಂದಿಲ್ಲಿ ಬನ್ನಿ. ಅದೇ ತರ ವಿನ್ನರ್ ರತ್ನಾವತಿ. ನಂಬರ್ 51 ಜಯಂತಿ ಜೆ ಪುಷ್ಪ, ರತ್ನಾವತಿ ವಿನ್ನರ್ ರನ್ನರ್ಸ್. ಅದೇ ತರ ವಿನ್ನರ್ ರತ್ನಾವತಿ. ಸಿಂಗಿಂಗ್ ಸೋಲೋ ರನ್ನರ್ಸ್ ಸುಮಂತ್ ಅಂಡ್ ಅಂಜು ಪ್ರಕಾಶ್. ಅದೇ ತರ ವಿನ್ನರ್ ಸಚಿನ್. ಸಿಂಗಿಂಗ್ ಸೋಲೋ ರನ್ನರ್ ಸುಮಂತ್ and Anju Prakash. ಅದೇ ತರ ವಿನ್ನರ್ ಸಚಿನ್. ಲಾಸ್ಟ್ ಸಿಂಗಿಂಗ್ ಗ್ರೂಪ್ ಕಾಂಪಿಟಿಷನ್ ರನ್ನರ್ಸ್ ಅರುಣ, ಅಕ್ಷತಾ, ಶ್ರೀರಾಗಿ, ನಿಶ್ಮಿತಾ, ಅಕ್ಷತಾ, ಚೈತನ್ಯ ಅಂಡ್ ಟೀಮ್. ಅದೇ ತರ ಸೋಲೋ ಸಿಂಗಿಂಗ್ ವಿನ್ನರ್ ಸಚಿನ್. Number 55 singing group runners
Singing group Rana Segi, Kavya, Anusha, Dakshayani and Rashmi. ಅದೇ ತರ ವಿನಾಸ್, ಸೋನಾ, ಸಚಿನ್, ಪದ್ಮಪ್ರಿಯ, ಚಿತ್ರ, ಹೇಮಾ, ಸೃಜನ್ and ಭವ್ಯ. Singing group competition winners Sumana, Sachin, Padmapriya, Chitra, Hema, Srijan and Bhavya. ಇದು ಕೊನೆಯ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಥ್ಯಾಂಕ್ ಯು ಪ್ರಣಾಮಗಳು ಪೂಜ್ಯರಿಗೆ. ಮುಂದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಿರೋದು ಪೂಜ್ಯರ ಆಶೀರ್ವಾದಕ್ಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ
ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಒಂದು ಔತಣಕೂಟದ ಈ ಒಂದು ಕಾರ್ಯಕ್ರಮದ ಅಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಆದ ಜನಾರ್ದನ್ ಅವರೇ ಮತ್ತು ಡಾಕ್ಟರ್ ದೇವೇಂದ್ರ ಸರ್ ಅವರೇ ಮತ್ತು ಎಲ್ಲ ಲರ್ನೆಡ್ ಡಾಕ್ಟರ್ಸ್, ಸಿಸ್ಟರ್ಸ್, ಬ್ರದರ್ಸ್ ಮತ್ತು ಎಲ್ಲ ಆಸ್ಪತ್ರೆಯ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳು, ಇವತ್ತು ನನಗೆ ಮನಸ್ಸು ತುಂಬಿದೆ. ಯಾಕೆಂದ್ರೆ ನಿಮ್ಮನ್ನು ಈ ರೀತಿ ಜೊತೆಯಾಗಿ ನೋಡುವಂತದ್ದು ವ್ಯವಸ್ಥೆ ಆಸ್ಪತ್ರೆ ಸಿಬ್ಬಂದಿಗಳಿಗೆ ನಮಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜನಾರ್ದನ್ ಅವರಿಗೆ ಮತ್ತು ಅವರ ಎಲ್ಲ, ಯಾಕೆಂದ್ರೆ ನೀವುಗಳು ಆಸ್ಪತ್ರೆಗೆ ಬಂದಾಗ ಕೆಲವರು ಒಂದೊಂದು ರೀತಿಯ ಆಯಾಯ ಡಿಪಾರ್ಟ್ಮೆಂಟಿನ ಯೂನಿಫಾರ್ಮ್ ಅಲ್ಲಿ ಇರ್ತೀರಿ, ನೋಡುವಾಗ ಕೆಲವು ಸಲ ಒಂದೇ ತರ ಇರ್ತದೆ, ನಮ್ಗೆ ಅದು ಅಂದಾಜಾಗುದಿಲ್ಲ. ಮತ್ತೆ ಅದರ ಒಂದು ಅಲ್ಲಿ ನಾವು ಬಂದರೂ ಕೂಡ ನಮ್ಮನ್ನು ಮಾತಾಡಿಸುವಂತ ಪರಿಸ್ಥಿತಿಯಲ್ಲಿ ನೀವು ಇರೋದಿಲ್ಲ, ಯಾಕೆಂದ್ರೆ ನೀವು ಒತ್ತಡದಲ್ಲಿ ಇರ್ತೀರಿ. ಆಸ್ಪತ್ರೆಯ ಸಿಬ್ಬಂದಿಗಳಿಗೆ, ಡಾಕ್ಟರ್ಸ್ಗಳಿಗೆ ನಿತ್ಯ ನಿರಂತರ ಒತ್ತಡ ಇದ್ದೇ ಇರುತ್ತೆ. ಆದ್ರೆ ಈ ಒಂದು ಆಸ್ಪತ್ರೆಯನ್ನ ಎಷ್ಟು 13 ವರ್ಷದ ಹಿಂದೆ ನಾವು ಇದನ್ನ ಸ್ಥಾಪನೆ ಮಾಡುವಾಗ ನಾವೇನೋ ನಿರೀಕ್ಷೆಯಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದು. ನಮ್ಮ LH ಮಂಜುನಾಥದ ಅವರನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಯಾಕೆಂದ್ರೆ ಸುರಕ್ಷದ ಒಂದು ಇನ್ಶೂರೆನ್ಸಿನ ಒಂದು ಅವಿಭಾಜ್ಯ ಅಂಗ, ಅದೊಂದು ಇಲ್ಲಿ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳುವಂತ ಒಂದು ದೃಷ್ಟಿಯಲ್ಲಿ ಪೂಜ್ಯರು ಮತ್ತೆ ನಮ್ಮ ಅತಿಗೆಯವರು ಅದನ್ನ ಇದು ಮಾಡಿ ನಾವು ಇಲ್ಲಿ ಕಟ್ಟಿದ್ದೆವು. ಆದರೆ ಅದೇನೋ ಅದು ಸರಿಯಾಗಿ ಅದಕ್ಕೆ ಚಾಲನೆ ಸಿಗಲಿಲ್ಲ. ಅದಕ್ಕೆ ಕಾರಣ ಹಲವಾರು ಇರಬಹುದು, ಅದು ಕಾರಣ ಹೇಳಕ್ಕೆ ಹೋಗುವುದಿಲ್ಲ ನಾನು. ಆದರೆ ಈ ನಮ್ಮ ಜನಾರ್ದನ್ ಅವರು ಬಂದ ಮೇಲೆ ಇದಕ್ಕೆ ಎಲ್ಲ ತಿರುವು ಸಿಕ್ತು. ಕಾರಣ ಒಂದು ವ್ಯಕ್ತಿ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಅವನ ಕೈಯಲ್ಲೇ ಇರೋದು, ಅದನ್ನು ಬೆಳೆಸಲಿಕ್ಕೂ ಅವಕಾಶ ಇದೆ, ಅದನ್ನ ಬೆಳೆಸದಾಗಿ ಇರಲಿಕ್ಕೂ ಅವಕಾಶ ಇದೆ. ಆದರೆ ಇದನ್ನು ಎಲ್ಲರನ್ನೂ ಅದಕ್ಕೆ ಸರಿಯಾಗಿ ಅವರನ್ನ ಪ್ರೀತಿ ಮಾಡಿ ಅವರಿಗೆ ಬೇಕಾದಂತ ವ್ಯವಸ್ಥೆ ಮಾಡಿ, ಅವರು ಒಂದು ಮಾತಂದ್ರು, ನಾನು ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳಿ, ಅವರು ಡಬಲ್ ಸ್ಟ್ರಿಕ್ಟ್. ಏನು, ಅವರು ನನಗೆ ಕಲಿಸ್ತಾರೆ, ಅವ್ರು ಹೇಳುದು ನಾನು ನಿಮ್ಗೆ ಕಲಿಸ್ಬೇಕು ಅಂತ. ಅವರು ಏನೋ ಅಂದ್ರೆ ಅವರು, ನಾನು ಧರ್ಮಸ್ಥಳ ಮಾತ್ರ ತಿರುಗಿರುವುದು, ಅವರು ಭಾರತ ಎಲ್ಲ ತಿರುಗಿ ಬಂದಿದ್ರು. ಅಲ್ಲ ಅಂದ್ರೆ ಅವರ ಬ್ಯಾಂಕಿನ ಒಂದು ಕೆಲಸದ ನಿಮಿತ್ತ ಆಯಾಯ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಸಮಾಜಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಅವರನ್ನ ಅನುಭವಿಸಿದ್ರಿಂದ ಅವರಿಗೆ ತುಂಬ ನಾಲೆಜ್ ಬಂತು, ಜ್ಞಾನ ಬಂತು. ಇನ್ನು ನಾನು ಡಾಕ್ಟರ್ಗಳ ಬಗ್ಗೆ ನಾನು ಭಾರಿ ಹೆಮ್ಮೆ ಇದೆ. ಇಲ್ಲಿ 28 ಅಲ್ಲ, ಟೋಟಲ್ 21 ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಮತ್ತೊಂದು 6 ಜನ, 27-28 ಜನ ಡಾಕ್ಟರ್ಸ್ ತುಂಬ ಚೆನ್ನಾಗಿ ಒಂದು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ನರ್ಸಿಂಗ್ ಸ್ಟಾಫ್. ಅವರು ಹಾಗೆ ಯಾವತ್ತೂ
ಯಾಕೆಂದ್ರೆ ನಾನು ಜನರನ್ನ ಸಂಪರ್ಕಿಸ್ತೇನೆ, ಆಗ ನಾನು ಅವರನ್ನು ಕೇಳ್ತೇನೆ ಹೇಗಿದೆ ಏನು ಅಂತ. ಮತ್ತೆ ನೀವೇ ಸಾಕ್ಷಿ ಇದನ್ನು ಬೆಳೆಸುವಂಥದ್ದು. ಯಾಕೆಂದ್ರೆ ನೀವು ಎಲ್ಲ ಕೆಲವು ಶುರುವಿಗೆ ಬಂದವರು 150 ಔಟ್ ಪೇಷಂಟ್ ಇರುವಂಥದ್ದು ಈಗ 600-700ಕ್ಕೆ ಹೋಗ್ಬೇಕಾದ್ರೆ ಇದಕ್ಕೆ ಕಾರಣ ನೀವೆಲ್ಲ. ನಾವು ಆಶೀರ್ವಾದ ಮಾತ್ರ, ನೀವು ಆದ್ರೆ ಅದನ್ನು ತೊಡಗಿಸಿಕೊಂಡದ್ರಿಂದ ಅಲ್ಲಿ ಒಂದು ಭವ್ಯತೆ ಬಂತು, ಮತ್ತೆ ಇದಾಯ್ತು. ಇನ್ನೊಂದು ನಾನು ಏನು ಹೇಳುದು ಅಂದ್ರೆ, ಮತ್ತೆ ನಮ್ಮ ತುಂಬಾ ಫಾರ್ಮಸಿ ಇರ್ಬೋದು ಅಥವಾ ಲ್ಯಾಬ್ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ತುಂಬಾ ಇದೆ. ಈ ನಿಮ್ಮ ಕೊನೆಯ ಯಾರು ವಾಚ್ಮ್ಯಾನು, ಸೆಕ್ಯೂರಿಟಿ, ಅಕ್ಕನವರು, ಅವರನ್ನೆಲ್ಲ ಅವರ ಕೆಲಸವನ್ನೆಲ್ಲ ನಾವು ಗುರುತಿಸ್ಬೇಕಾಗ್ತದೆ. ಯಾವಾಗ ನಾವು ಒಂದು ಕೆಲಸವನ್ನ ಆಸ್ ಎ ಯೂನಿಟ್ ಮಾಡಿದ್ರೆ ಮಾತ್ರ ಒಂದು ಸಂಸ್ಥೆ ಬೆಳೀತದೆ. ನಾನು ಯಾವಾಗಲೂ ಒಂದು ಮಾತು ಹೇಳಿಕೊಂಡು, ಸಂಸ್ಥೆ ಬೆಳೆದ್ರೆ ಏನು ಲಾಭ ಅಂತ. ಎಷ್ಟೋ ಜನಕ್ಕೆ ಕೇಳ್ತೇನೆ, ಉದ್ಯೋಗ ಹೇಗೆ ಸಿಗುವುದು ಅಂತ. ಏನಾಗುತ್ತೆ, ಹೆಚ್ಚಿನ ಜನರಿಗೆ ಒಂದು ಉದ್ಯೋಗ ಸಿಕ್ತು ಅಂತ ಹೇಳಿದ ತಕ್ಷಣ ನನಗೆ ಉದ್ಯೋಗ ಸಿಕ್ಕಿತು. ಏನು ಉದ್ಯೋಗ ಸಿಕ್ತು? ನಾನು ಫಾರ್ಮಸಿಯಲ್ಲಿ ಫಾರ್ಮಸಿಸ್ಟ್ ಆಗಿದ್ದೇನೆ. ಅವನ ಕೆಲಸ ಅಲ್ಲಿಗೆ ಮುಗಿಲಿಲ್ಲ. ಆ ಫಾರ್ಮಸಿಯನ್ನ ಅವನು ಅದನ್ನು ಬೆಳೆಸಬೇಕು. ಬೆಳೆಸಿದಾಗ ಏನಾಗುತ್ತೆ, ಅವ್ರು ಹೇಳ್ತಾರೆ ಇನ್ನೊಂದು ಫಾರ್ಮಸಿಸ್ಟ್ ನಮಗೆ ಅಸಿಸ್ಟೆಂಟ್ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಉದ್ಯೋಗ ಸೃಷ್ಟಿಯಾಯಿತು. ಈಗ ಡಾಕ್ಟರ್ಸ್ 21 ಸ್ಪೆಷಲಿಸ್ಟ್ ಬಂದಿದ್ದಾರೆ ಈ ಒಂದು ಉಜಿರೆ ಹಳ್ಳಿಯ ಶಾಲೆ ಇದಕ್ಕೆ ಬಂದಿದ್ದಾರೆ ಅಂದ್ರೆ, ಆ 21 ಡಾಕ್ಟರ್ಸ್ಗೆ ನಮ್ಮ ಮೇಲೆ ಮತ್ತು ಸಂಸ್ಥೆಯ ಮೇಲೆ ಮತ್ತು ವ್ಯವಸ್ಥೆಯ ಮೇಲೆ ಅವರಿಗೆ ಅಷ್ಟು ವಿಶ್ವಾಸ ಇದ್ದದ್ರಿಂದ ಅದು ಅವ್ರು ಬಂದಿದ್ದಾರೆ, ಅದನ್ನು ಬೆಳೆಸಿದ್ದಾರೆ. ನಾನು ಯಾವತ್ತು ಹೇಳುದು, ಉದ್ಯೋಗ ಯಾಕೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ ಈ ತರ ಕೆಲಸ ಮಾಡಿದ್ರೆ. ನಾನು ಹೇಳ್ತಾ ಇದ್ದೇನೆ, ತುಂಬಾ ಉದಾಹರಣೆ ಕೊಡ್ತೇನೆ ನಾನು. ಇದರಿಂದಾಗಿ ರಿಕ್ಷಾದ ಡ್ರೈವರ್ಸಿಗೂ ಆಯ್ತು, ಮತ್ತೆ ನಿಮ್ಮ ಕ್ಯಾಂಟೀನ್ ಅವರಿಗೆ ವ್ಯಾಪಾರ ಆಯ್ತು. ಕ್ಯಾಂಟೀನ್ ವ್ಯಾಪಾರ ಅಂದಾಗ ಅದಕ್ಕೆ ಬೇಕಾದಂಥ ಸಪ್ಲೈಯರ್ಸ್ಗೆ ಎಲ್ರಿಗೂ ಅದು ದುಡ್ಡು ಅಲ್ಲಿ ಚಲಾವಣೆ ಆಗ್ತದೆ, ವ್ಯವಸ್ಥೆ ಆಗ್ತದೆ. ಏನು ಈ ಒಂದು ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಒಂದೊಂದು ಮಾತು ಬರುತ್ತೆ, ಒಂದೊಂದು ಮಾತು ಹೋಗ್ತದೆ. ಅದು ಸಂದರ್ಭಕ್ಕೆ ಸರಿಯಾಗಿ ಆ ಮಾತು ಅಂತ ತಿಳ್ಕೊಳ್ಬೋದು, ಅದನ್ನು ವೈಯಕ್ತಿಕವಾಗಿ ತಿಳ್ಕೊಳ್ಬಾರ್ದು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರ್ತದೆ. ಆದರೆ ಸಂಸ್ಥೆ ಮೊದಲು ನಿಮಗೆ ಹೇಗೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಇವರೆಲ್ಲ ಹೇಗೆ ಮುಖ್ಯವೋ, ಇದು ಸಂಸ್ಥೆಯು ಕೂಡ ಹಾಗೆ ಮುಖ್ಯ. ಈ ಸಂಸ್ಥೆಯಿಂದಾಗಿ ನಿಮಗೆ ಮನೆಯಲ್ಲಿ ದೀಪ ಬೆಳಗ್ತದೆ, ಫುಡ್ ಸಿಗ್ತದೆ, ಎಲ್ಲ ಸಿಗ್ತದೆ. ಆದರೆ ಸಂಸ್ಥೆಯನ್ನು ಮಾತ್ರ ಅದನ್ನು ನೀವು ದಯವಿಟ್ಟು ಅದನ್ನು ನೀವು ಪ್ರೋತ್ಸಾಹ ಮಾಡಿದ್ರೆ. ಈಗ ಸಂತೋಷ ಏನು ಅಂತ ಹೇಳಿದ್ರೆ, ಇನ್ನೊಂದು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೇವೆ. ಈಗ ಮಳೆಯಿಂದಾಗಿ ಸ್ವಲ್ಪ ಕೆಲಸ ಇದಾಗಿದೆ. ಬಹುಶಃ ನೆಕ್ಸ್ಟ್ ಏಪ್ರಿಲ್ ಮೇಗೆ ಇದಕ್ಕೆ ಕಾರಣ ಯಾರು? ಬೆಳಿಲಿಕ್ಕೆ ಕಾರಣ ಯಾರು? ನೀವು. ಜಾಗ ಸಾಕಾಗೋದಿಲ್ಲ ಅಂತಾರೆ. ಈಗ ಒಂದೊಂದೇ ಡಿಮಾಂಡ್ ಬರ್ತಾ ಉಂಟು, ಹೆದರಿಕೆ ಆಗ್ತದೆ. ಇವ್ರ ಮನೆಗೆ ನಾನು ಆಫೀಸಿಗೆ ಬರುವಾಗ ಹೆದರಿಕೆ ಆಗ್ತದೆ, ಇವನು ಏನಪ್ಪ ಕೇಳ್ತಾನೆ ಪುಣ್ಯಾತ್ಮ ಅಂತ. ಒಂದು ಮೊಬೈಲ್ ಇತ್ತು, ಇದದು ಆಂಬ್ಯುಲೆನ್ಸ್, ಈಗ 4 ಆಯ್ತಾ? 4 ಆಂಬ್ಯುಲೆನ್ಸ್. ಏನು ಅಲ್ಲ, ದಟ್ಸ್ ಎ ಗುಡ್ ಸೈನ್. ನಮಗೇನು ಬೇಜಾರಿಲ್ಲ. ಆದರೆ ನೀವುಗಳ ನಿಮ್ಮ ಕಾರ್ಯ ಮತ್ತು ಗುಣಮಟ್ಟ ಕೆಲಸದಲ್ಲಿ ಯಾವತ್ತೂ ತೊಂದರೆ ಆಗಬಾರ್ದು. ಇನ್ನೊಂದು ನಾನು ಯೋಚನೆ ಮಾಡಿದೆ, ಇವರು ಪ್ರತಿ ವರ್ಷ ಇಷ್ಟು ಪ್ರೈಸ್ ಕೊಟ್ರೆ, ಇಷ್ಟೆಲ್ಲ ಇದು ಕೊಟ್ರೆ ಇವ್ರು ಎಲ್ಲಿ ಇಟ್ಕೊಳ್ತಾರೆ? ಏನು ಇದು ಒಬ್ಬೊಬ್ರಿಗೆ 5-5, 6 ಇದ್ರೆ ಕಡೆಗೆ ಬಹುಶಃ ಡಸ್ಟ್ಬಿನ್ಗೆ ಹೋಗ್ತದೇನೋ ಗೊತ್ತಿಲ್ಲ. ಆದ್ರೆ ಒಳ್ಳೇದೇ ಆಯ್ತು, ಈ ಕಾರ್ಯಕ್ರಮ ಚೆನ್ನಾಗಾಯ್ತು. ಯಾಕಂದ್ರೆ ನಿಮ್ಮನ್ನೆಲ್ಲ ಕೂರಿಸಿ ಇಷ್ಟು ಬಾರಿ ಇವೆಂಟ್ ಮಾಡಿಸಿದ್ದಾರೆ. ಇಷ್ಟು ಜನ ಸೇರಿ ಇವೆಂಟ್ ಅನ್ನ ಹೇಗೆ ನೀವು ಆರ್ಗನೈಸ್ ಮಾಡಿದ್ದೀರಿ, ಯಾವ ಹೊತ್ತಲ್ಲಿ ಅದನ್ನ, ಯಾಕಂದ್ರೆ ಕೆಲಸಕ್ಕೆ ತೊಂದರೆ ಆಗಬಾರ್ದು, ಅದನ್ನೆಲ್ಲ ಅಜಯ್ ಅವರೆಲ್ಲ ಸೇರಿ ಎಲ್ಲ ಮಾಡಿದ್ದೀರಿ, ಪ್ಲಾನ್ ಮಾಡಿದ್ದೀರಿ. ಇದರಲ್ಲಿ ಇನ್ನೊಂದು ವಿಷಯ ಬರ್ತದೆ.
ಈ ಊಟ ಮಾಡ್ಬೇಕಾದ್ರೆ ಪ್ರತಿಯೊಬ್ಬನನ್ನು ಕರೆದು ನೀನು ಯಾವ್ದು ಮಾಡ್ತೀಯ, ವಾಲಿಬಾಲ್ ಮಾಡ್ತೀಯ ಸೊ ಅವರಿಗೂ ಜವಾಬ್ದಾರಿ ಬಂತು. ಜವಾಬ್ದಾರಿಯನ್ನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿಂದ ಏನಾಗ್ತದೆ, ಅವರಿಗೊಂದು ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ, ನಮಗೆ ಇದು ಒಳ್ಳೇದಾಗ್ತದೆ ಅಂತ ಹೇಳುವಂಥ ವಿಷಯ. ಆದರೆ ನನಗೆ ಭಾರಿ ಹೆಮ್ಮೆ ಇದೆ, ಯಾಕೆಂದ್ರೆ ನಾನು ಕಂಡ ಈ ಆಸ್ಪತ್ರೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ. ಇದೆಲ್ಲ ದೇವೇಂದ್ರ ಸರ್, ಡಾಕ್ಟರ್ ಸಾತ್ವಿಕ್ ಅಂಡ್ ಆಲ್ ದಿ ಸ್ಪೆಷಲಿಸ್ಟ್ ಮತ್ತು ನಮ್ಮ ಜೇಮ್ಸ್ ಬಾಂಡ್ ಜನಾರ್ದನ್ ಕಾರಣ ಅಂತ ಹೇಳಿ ನನ್ನನ್ನು ತುಂಬ ಖುಷಿ ಆಯಿತು. ನಿಮ್ಮೊಟ್ಟಿಗೆ ನಾನು ಅದೇ ಹೇಳೋದು, ನಿಮ್ಮನ್ನೆಲ್ಲ ನೋಡಿ. ಈಗ ಅಲ್ಲಿ ಆಸ್ಪತ್ರೆಯಲ್ಲಿ ಇನ್ನೂ ತುಂಬಾ ಜನ ಇರಬೇಕು, ಅದೇ 150 ಜನ ಇದ್ದಾರಂತೆ. ಸೊ ಅದಕ್ಕೆ 300 ಆಗ್ಬೇಕು. ಏನು ಅದಕ್ಕೆಲ್ಲ ನೀವು ಇದು ಮಾಡಬೇಕು, ನೀವು ಎಲಿವೇಟ್ ಆಗಬೇಕು, ನಿಮ್ಮ ಪೊಸಿಷನ್ ಇದ್ದದ್ದನ್ನು ಎಲಿವೇಟ್ ಆಗಬೇಕು. ದಟ್ ಕಮ್ಸ್ ಬೈ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಮ ಅನುಭವದಲ್ಲಿ. ಮತ್ತೆ ಇದೇ ರೀತಿ ನಿಮ್ಮ ಸೇವೆ ಧರ್ಮಸ್ಥಳದ ಮಂಜುನಾಥನಿಗೆ ಮತ್ತು ನಿಮ್ಮ ಅಲ್ಲಿಂದ 100 ಮೀಟರ್ ದೂರದಲ್ಲಿರುವಂಥ ಜನಾರ್ದನ್ ದೇವರಿಗೆ ಎಲ್ರಿಗದು ಸಹಾಯ, ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನನಗೆ ಭಾರಿ ಸಂತೋಷ ಆಯಿತು. ನನಗೆ ಬಂದು ನಾನು ಸನ್ಮಾನ ಎಲ್ಲ ಆಯಿತು ನನಗೆ. ಇನ್ನು ಪ್ರತಿ ವರ್ಷ ಬೇಡ, ಮುಂಡಾಸಿರ್ಬೇಡಿ, ಪ್ರತಿ ವರ್ಷ ನಾವು ಬಂದು ನಿಮ್ಮೊಟ್ಟಿಗೆ ಇರ್ತೇವೆ. ಬಟ್ ಈ ಸಭೆ ಸಮಾರಂಭ ಸ್ವಲ್ಪ ನಮಗೆ ದೂರ. ಆದರೆ ಇವತ್ತು ತೊಂದರೆ ಇಲ್ಲ, ಒಳ್ಳೆದಾಯಿತು ಕಾರ್ಯಕ್ರಮ. ದೇವ್ರು ಒಳ್ಳೇದು ಮಾಡಲಿ. ನೀವು ಇದೇ ರೀತಿ ನಿಮ್ಮ ನಗ್ನಗತ ಸೇವೆ, ಈ ಸೇವೆ ಮತ್ತು ಕ್ಷೇತ್ರಕ್ಕೆ ಸೇವೆ ಎಲ್ಲ ನಡೀಲಿ ಅಂತ ಹೇಳ್ತಾ, ನಮ್ಮ ಮನೆಯವರು ಹೇಳಿದರು, ತುಂಬ ಅವರೇ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತ, ಅವರಿಗೂ ನನ್ನ ಧನ್ಯವಾದ ಹೇಳ್ತಾರೆ. ಯಾಕಂದ್ರೆ ಅವರು MA ಫಿಲಾಸಫಿ, ನಾನು BA ಫಿಸಿಕಾಲಜಿ. ಹಾಗೆ ಅವರು ಅದನ್ನ ಅಂದ್ರೆ ಬಹಳ ನಮಗೆಲ್ಲ ಹಿಂದ್ಗಡೆ ಎಲ್ಲ ತುಂಬಾ ಪಾಯಿಂಟ್ಸ್ ಕೊಟ್ರು. ಈಗ ಹಾಗೆ ಮಾತಾಡಿ, ಹೀಗೆ ಮಾತಾಡಿ. ಯಾಕಂದ್ರೆ ಅಫ್ಕೋರ್ಸ್ ಅವಳಿಲ್ಲದೇ ಅವಳು ಶಿ ಇಸ್ ಮೈ ಬ್ಯಾಕ್ ಬೋನ್, ಮೈ ಸ್ಟ್ರೆಂತ್. ಮತ್ತೆ ನಿಮ್ಗೆ ಗೊತ್ತಿದೆ, ಇಲ್ಲಿ ವಿದ್ಯಾಸಂಸ್ಥೆಗಳು ತುಂಬಾ ಇದೆ. ವಿದ್ಯಾಸಂಸ್ಥೆಗಳ ಗುಣಮಟ್ಟ ಸಹ ಹಾಗೆ, ಗುಣಮಟ್ಟವನ್ನು ನಾವು ಹೇಗೆ ರಕ್ಷಣೆ ಮಾಡ್ತೇವೆ. ಯಾವಾಗಲೂ ಇನ್ನು ಜನ SDM ಅಂತ ಹೇಳುವಾಗ, ಈಗ ನೀವು ಎಲ್ಲೇ ಹೋಗಿ SDM ಅಂತ ಹೇಳುವಾಗ ತನ್ನಷ್ಟಕ್ಕೆ ನಿಮಗೆ ಗೌರವ ಕೊಡ್ತಾರೆ. ಕ್ಷೇತ್ರಕ್ಕೆ ಬಂದ ಭಕ್ತರನ್ನು ನಾವು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ. ನೀನು ಇವತ್ತು ಸಹ ಸಾಧಾರಣ ಒಂದು 22,000 ಜನಕ್ಕೆ ನಾವು ಅನ್ನಪ್ರಸಾದವನ್ನ ನಾವು ಇದು ಮಾಡಿ ನಿತ್ಯ ನಿರಂತರ ಯಾವುದು, ಆದ್ರೆ ಎಲ್ಲಿಯೂ ನಮಗೆ ಅಲ್ಲಿ ಲೋಪದೋಷ ಆಗದಾಗ ನಾವು ನೋಡ್ಕೊಳ್ತೇವೆ. ಅದೇ ತರ ನಿಮಗೂ ಜವಾಬ್ದಾರಿ ಇದೆ. ಹಾಸ್ಪಿಟಲ್, SDM ಹಾಸ್ಪಿಟಲ್ ಅಂತ ಹೇಳಿದ್ರೆ ಆ ರೀತಿ ನಮ್ಮ ಕರ್ತವ್ಯ. ಎಲ್ಲಿ ಮತ್ತೆ ನಿಮ್ಗೆ ಗೊತ್ತಿದೆ, ನಾನು ಕ್ಲೀನಿನ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್ ಅಲ್ಲ. ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಕ್ಲೀನ್ ಇರಬೇಕು, ಎಲ್ಲ ನೋಡೋದು ಸ್ವಚ್ಛತೆ ಇರಬೇಕು. ಮತ್ತೆ ನಮ್ಮ ಓಷನ್ ಪಾರ್ಲಿನವರು ಒಂದು ಇದರ ಇನಾಗ್ರೇಷನ್ ಯಾವಾಗಾಯ್ತು? 2022 ನಾನೇ ಈ ಆಸ್ಪತ್ರೆ ಹೋಟೆಲನ್ನು ಇನಾಗ್ರೇಟ್ ಮಾಡಿದ್ದು ನಾನೇ. ನಾನಾಗ ಅವರ ಶಶಿಧರ್ ಶೆಟ್ಟರನ್ನು ಇವತ್ತಿನಲ್ಲಿ ನೆನಪಿಸ್ಕೊಳ್ಬೇಕು. ಇನ್ನು ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅವರ ತಮ್ಮ ರಾಜೇಶ್ ಶೆಟ್ಟರು, ಇವರನ್ನೆಲ್ಲ ನಾನು ಈ ಹೊತ್ತಿನಲ್ಲಿ ಸ್ಮರಿಸ್ಕೊಳ್ಬೇಕು. ಅವರು ತುಂಬ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಅವರಿಗೂ ದೇವ್ರು ಒಳ್ಳೇದು ಮಾಡಲಿ. ಇಲ್ಲಿಯ ಸಿಬ್ಬಂದಿಗಳು ಹಾಗೆ ಬರುವಾಗೆಲ್ಲ ನಗ್ನಗ್ತಾ ಮಾತಾಡಿಸೋದು, ಮತ್ತು ಒಳ್ಳೆ ಹಾಸ್ಪಿಟಲ್ ಇಟ್ಕೊಡ್ತಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟ, ನೀವು ಸ್ವಲ್ಪ ಹೇಳಿದಾಗ ಕೇಳಬೇಕು, ಎಲ್ಲರಿದ್ರೆ ಹೇಳು, ಅರ್ಥ ಆಯ್ತಾ? ಅವ್ರು ಹೇಳ್ದಾಗ ಕೇಳದಿದ್ರೆ ನೀವು ಹರತಾಳ ಮಾಡಿ, ಸ್ಟ್ರೈಕ್ ಮಾಡಿ. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಗುಡ್ ನೈಟ್. ಕೆಲವೊಂದು ಒಂದು ಸಾಂಗ್ ಹಾಗೆ ಡ್ಯಾನ್ಸ್ ಇದೆ.
ಧನ್ಯವಾದಗಳು ಪೂಜ್ಯರಿಗೆ. ಅದೇ ಥರ ಮುಂದಕ್ಕೆ ಸ್ಟೇಜ್ನಲ್ಲಿ ಶ್ರೀ ಮಂಜುನಾಥ ದೇವರ ಒಂದು ಭಕ್ತಿಗೀತೆ. ಸಚಿನ್ ಅವರ ಹಾಡಿಗಿಂತ ಮುಂಚೆ ಒಂದು ವಿಡಿಯೋ ಪ್ರೆಸೆಂಟೇಷನ್ ಹಾಸ್ಪಿಟಲ್ ಕಡೆಯಿಂದ ತುಂಬಾ ಭಕ್ತಿಪೂರ್ವಕವಾಗಿ ಸಣ್ಣ ಶಿಸ್ತಿನ ಸಿಪಾಯಿ ದಳವಾಯಿ ನೋವಿಗೆ ಸ್ಪಂದಿಸ ಸಜ್ಜನ ಹೃದಯ. ಕ್ಷೇತ್ರಕಾರ್ಯಗಳು ಕಟ್ಟುನಿಟ್ಟು ನಿನ್ನ ಸಂಸ್ಥೆ ಏಳಿಗೆಗೆ ಕನಸುಗಳು ಸಾಕಾರ ಧ್ವನಿಗಳ ಯೋಚನೆ ತರುಣಿ ಚಾಣಕ್ಯ 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 ಸಂಸ್ಥೆ ಬೆಂಟ ಎಂಬಾಗಿ ಹೆಜ್ಜೆ ಹಾಕುವನು ಚಾಣಕ್ಯ ಚಾಣಕ್ಯ. ಉಂಟು ಮನವು ಸುಳಿಯುಂಟು ಸಕಲ ಚಾತುರ್ಯ ಭುಜನಲ್ಲುಂಟು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಹಾಗೂ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರಿಗೆ ಪ್ರಣಾಮಗಳು. हरि ओम श्री राम हरि 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 ओम श्री राम हरि हरि ओम श्री राम हरि ಒಬ್ಬನೇ ಮಂಜುನಾಥನೊಬ್ಬನೇ
ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೇ ಇರುವೆಂದೆ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯಲು ತೆರೆಯಲು ಒಬ್ಬನೇ ಹೊರೆಯಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ತಂದೆಯಿಲ್ಲದವನೇ ತಂದೆಯಾಗಿ ನೀನು ಬಂದೆ ನಾನು ಅನ್ನೋ ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನು ತಂದೆ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೋ ನಿತ್ಯವೋ ಒಬ್ಬನೇ ಧರ್ಮವೋ ದೈವವೋ ಒಬ್ಬನೇ ಶಿವನೊಬ್ಬನೇ ಮಂಜುನಾಥ 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 ಬಹಳ ಸುಮಧುರ ಭಕ್ತಿ ಗೀತೆಯನ್ನು ಹಾಡಿದಂತ ನಮ್ಮ ಕೊಲೀಗ್ ಜೀವಾನಂ ದೇವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನನಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಡಿಕೆ ನನ್ನ ಜೀವಾನಂ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು
ಡ್ಯಾನ್ಸ್ ಮಾಡಿದಂಥ ಡಾಕ್ಟರ್ಸ್ಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಇವಾಗ ಕಾರ್ಯಕ್ರಮ ಕೊನೆಗೆ ಬಂದಿದ್ದೇವೆ. ನಾವು ನಮ್ಮೆಲ್ಲ ಸಿಬ್ಬಂದಿಗಳು ಹಾಗೂ ಡಾಕ್ಟರ್ಸ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲರ ಪರವಾಗಿ ಪೂಜ್ಯರಿಗೆ ಅನಂತ ಧನ್ಯವಾದಗಳನ್ನು, ಹಾಗೆ ಸುಬ್ರಿಯಮ್ಮಜಿಗೂ ಕೂಡ ಅನಂತ ಧನ್ಯವಾದಗಳು ತಿಳಿಸ್ತಾ ಎಲ್ರಿಗೂ ಡಿನ್ನರ್ ವ್ಯವಸ್ಥೆ ಇದೆ. तू मेरा कोई ना होके भी कुछ लागे, तू मेरा कोई ना होके भी कुछ लागे। किया रे जो भी तूने कैसे किया रे, जिया को मेरे बांध ऐसे लिया रे। समझ के भी ना समझ मैं सकूं सवेरों का मेरे तू सूरज लागे। तू मेरा कोई ना होके भी कुछ लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे। अपना बना ले पिया, अपना बना ले पिया, अपना बना ले मुझे, अपना बना ले पिया, अपना बना ले पिया, अपना बना ले पिया। दिल के नगर में शहर तू बसा ले पिया। फीकी रुतों को रंग लगे, छूने से तेरे हाँ तेरे फीकी रुतों को रंग लगे। तेरी दिशा में क्यों चलने से मेरे पैरों को पंख लगे। सारा हो बस तेरे नाम से ही गुजारा, उलझ के यूं ना सुलझ न सकूं। जुबानियाँ तेरी झूठी भी सच लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे। अपना बना ले पिया, अपना बना ले पिया, अपना बना ले मुझे, अपना बना ले पिया, अपना बना ले पिया, अपना बना ले पिया। दिल के नगर में
बस अपना बना ले, अपना बना ले, अपना बना। समझ मैं सकूं सवेरों का मेरे, तू सूरज लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे। अपना बना ले पिया, अपना बना ले पिया, अपना बना ले मुझे, अपना बना ले पिया, अपना बना ले पिया, अपना बना ले पिया।